ಎಸ್ ನಮಸ್ಕಾರ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ. ಈ ದಿನ ನೀವು ನವೋದಯ ಪರೀಕ್ಷೆಯನ್ನ ಬಂದಿರುವಂತ ಪ್ರಶ್ನೆ ಪತ್ರಿಕೆಗೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಕೀ ಉತ್ತರಗಳನ್ನ ನೀಡಲಾಗುತ್ತೆ. ಓಕೆನಾ? ಎಸ್ ನೋಡ್ಕೊಳ್ಳಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನಿಮ್ಗೆ ಉತ್ತರಗಳನ್ನ ನಾವು ಕೊಡ್ತಾ ಹೋಗ್ತೀವಿ, ನೋಡ್ಕೊಳ್ಳಿ. ಎಸ್ ನೋಡ್ಕೊಳ್ಳಿ, ನಿಮ್ಗೆ ಈ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ, ಇದು ಹಾರ್ಡ್ಮ್ಯಾನ್ ಔಟ್ ಪಿಕ್ಚರ್ಸ್. ಓಕೆನಾ? ಇದು ಹಾರ್ಡ್ಮ್ಯಾನ್ ಔಟ್ ಪಿಕ್ಚರ್ಸ್. ಇದ್ರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರತಿ ನಿಮಗೆ ಗೊತ್ತಿದೆ ಮೆಂಟಲ್ ಅಬಿಲಿಟಿಯಲ್ಲಿ 10 ಚಾಪ್ಟರ್ ಇರುತ್ತೆ. ಒಂದೊಂದು ಚಾಪ್ಟರ್ ಅಲ್ಲಿ 4 ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಹಾರ್ಡ್ಮ್ಯಾನ್ ಔಟ್ ಅಲ್ಲಿ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಈ ರೀತಿ ಇದೆ. ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಹಾರ್ಡ್ಮ್ಯಾನ್ ಔಟ್ ಭಿನ್ನ ಚಿತ್ರವನ್ನ ಗುರುತಿಸಬೇಕು ಅಂತ ಕೊಡ್ತಾರೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ. ಸರ್ ಹೇಗೆ ಸಿ ಅಂತ ಹೇಳಿದ್ರಿ? ನೋಡ್ಕೊಳ್ಳಿ, ಇಲ್ಲೊಂದು ಸರ್ಕಲ್ ಇದೆ, ಇದನ್ನ ಕರೆಕ್ಟ್ ಆಗಿ ಅರ್ಧಕ್ಕೆ ಕಟ್ ಮಾಡಿದ್ದಾರೆ. ಟ್ರಯಾಂಗಲ್ ಅಷ್ಟೇ ಕರೆಕ್ಟ್ ಆಗಿ ಅರ್ಧಕ್ಕೆ ಕಟ್ ಮಾಡಿದ್ದಾರೆ. ಇಲ್ಲೊಂದು ಏನಾಗಿದೆಪ್ಪ ಅಂತಂದ್ರೆ ಚೌಕ ಇದೆ, ಇದನ್ನು ಕೂಡ ಅರ್ಧಕ್ಕೆ ಕಟ್ ಮಾಡಿದ್ದಾರೆ. ಬಟ್ ಏನಾಗಿದೆಪ್ಪ ಅಂದ್ರೆ ಸಿ ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಮಿಸ್ ಮ್ಯಾಚ್ ಆಗಿದೆ. ಹಂಗಾಗಿ 3ರಲ್ಲೂ 4ರಲ್ಲೂ ಸಿ ಒಂದು ಡಿಫ್ರೆಂಟ್ ಆಗಿದೆ. ಹಂಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೆಕೆಂಡ್ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ನೀವು ಹೇಳಿದ್ದು ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ನೂ ಅಲ್ಲ. ಯಾಕಂತಂದ್ರೆ ಇದು ನೋಡ್ಕೊಳ್ಳಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 4 ಹ್ಯಾಂಗಲ್ಸ್ ಇದೆ, ಇಲ್ಲಿ ಅಷ್ಟೇ 4 ಇದೆ, ಇಲ್ಲಿ ನೋಡಿ 4 ಸೈಡ್ಸ್ ಇದೆ. ಬಟ್ ಇಲ್ಲೊಂದು ಕಡೆ ಮಾತ್ರ ಏನಾಗಿದೆಪ್ಪ ಅಂತಂದ್ರೆ 3 ಸೈಡ್ಸ್ ಇದೆ. ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ಕೊಳ್ಳಿ. ಮೂರನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಎ ಆಗಲ್ಲ, ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಸಿ ಆಗಲ್ಲ. ಯಾಕೆ ಆಗಲ್ಲಪ್ಪ ಅಂತಂದ್ರೆ ಅವರ ಹ್ಯಾಂಗಲ್ಸ್ ಏನಾಗಿದೆಪ್ಪ ಅಂತಂದ್ರೆ ಚೇಂಜ್ ಆಗಿದೆ. ಹಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಮೂರನೇ ಕ್ವಶನ್ಗೆ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಫೋರ್ತ್ ಒನ್ಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಫೋರ್ತ್ ಒನ್ಗೆ ಆನ್ಸರ್ ಡಿ. ಯಾಕೆ ಆನ್ಸರ್ ಡಿ ಅಂತಂದ್ರೆ ನೋಡ್ಕೊಳ್ಳಿ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಇವೆಲ್ಲದರಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಸ್ಟ್ರೈಟ್ ಲೈನ್ಸ್ ಇದೆ. ಓಕೆನಾ? ಒಂದಾದ್ರೂ ಸ್ಟ್ರೈಟ್ ಲೈನ್ ಇದೆ. ಬಟ್ ಆಪ್ಷನ್ ಡಿ ಅಲ್ಲಿ ಮಾತ್ರ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಇಲ್ಲ, ಎಲ್ಲ ಏನಾಗಿದೆಪ್ಪ ಅಂತಂದ್ರೆ ಕಾರ್ವ್ಡ್ ಇದೆ. ಹಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡ್ಕೊಳ್ಳಿ ಫಿಫ್ತ್ ಕ್ವಶನ್ ಈಗ ನೋಡ್ಕೊಳ್ಳಿ. ಇದು ಏನ್ ಪಿಕ್ಚರ್ಸ್ ಅಪ್ಪ ಅಂತಂದ್ರೆ ಎಸ್ ಸಿಮಿಲಾರಿಟಿ. ಕರೆಕ್ಟ್, ಸಿಮಿಲಾರಿಟಿ ಪಿಕ್ಚರ್ಸ್ ಅಂತ ಕರಿತೀವಿ. ಸಮಚಿತ್ರವನ್ನ ಗುರುತಿಸಬೇಕಂದ್ರೆ ಅದ್ರ ಹೋಲಿಕೆ ಚಿತ್ರವನ್ನು ಗುರುತಿಸಬೇಕು. ಇಲ್ಲಿ ಏನ್ ಪಿಕ್ಚರ್ ಇರುತ್ತೋ ಅದೇ ಪಿಕ್ಚರ್ ನ ನಾವು ಗುರುತಿಸಬೇಕಂತ ಕೊಟ್ಟಿದ್ದಾರೆ. ಎಸ್ ನೋಡ್ಕೊಳ್ಳಿ, ಇದರಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಇದಕ್ಕೆ ಸರಿಯಾದಂತ ಉತ್ತರ ಬಿ ಅಂತ ಕರಿತೀವಿ ನಾವು. ಓಕೆನಾ? ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ. ಓಕೆನಾ? ಇದಕ್ಕೆ ಸರಿಯಾದಂತ ಉತ್ತರ ಬಿ. ಓಕೆನಾ? ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್ ಎ ಆಗೋದಿಲ್ಲ. ಎ ಯಾಕೆ ಆಗಲ್ಲಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿರುವಂತ ಆಂಗಲ್ ಏನಾಗಿದೆಪ್ಪ ಅಂದ್ರೆ ಇದು ಚೇಂಜ್ ಆಗಿದೆ ಇಲ್ಲಿ. ಓಕೆನಾ? ನೆಕ್ಸ್ಟ್ ಸಿ ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿರುವಂತ ಆಂಗಲ್ ಚೇಂಜ್ ಆಗಿದೆ. ಓಕೆನಾ? ನೆಕ್ಸ್ಟ್ ಡಿ ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿರುವಂತ ಆಂಗಲ್ ಚೇಂಜ್ ಆಗಿದೆ. ಓಕೆನಾ? ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡ್ಕೊಳ್ಳಿ. ಸಿಕ್ಸ್ತ್ ಒನ್ಗೆ ಸರಿಯಾದಂತ ಉತ್ತರ ಯಾವ್ದಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಎ ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ಇಲ್ಲಿರೋದ ಗೆರೆ ಇಲ್ಲ. ಓಕೆನಾ? ಬಿ ಆಗುತ್ತಾ? ಆಗುತ್ತೆ ಅಂತ ಹೇಳ್ತಾರೆ. ವೈಟ್. ಓಕೆ, ಬಿ ಆಗ್ಬಾರ್ದು. ಸಿ ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ಇಲ್ಲಿ ಆಂಗಲ್ ಏನಾಗಿದೆಪ್ಪ ಅಂದ್ರೆ ಚೇಂಜ್ ಆಗಿದೆ, ಇದಾಗಲ್ಲ. ಡಿ ಆಗುತ್ತಾ? ನೋ. ಯಾಕಾಗಲ್ಲ? ಇಲ್ಲಿರೋದ ಲೈನ್ ಇಲ್ಲಿಲ್ಲ. ಹಾಗಾದ್ರೆ ಡಿ ಆಗಲ್ಲ. ರೈಟ್ ಆನ್ಸರ್ ಇಸ್ ಬಿ. ಕ್ಲಿಯರ್? ಎಸ್. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡ್ಕೊಳ್ಳಿ. ಸೆವೆಂತ್ ಕ್ವಶನ್ ಅಲ್ಲಿ ಆಪ್ಷನ್ ಎ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಇಲ್ಲಿ ಒಂದು ಲೈನ್ ಇಲ್ಲ. ಹಂಗಾಗಿ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಬಿ ಆಗುತ್ತಾ? ಆಪ್ಷನ್ ಬಿ ಆಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ಇಲ್ಲೊಂದು ಲೈನ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ ಆಗುತ್ತಾ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಗುತ್ತಾ? ಆಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಬಂದಿದೆ. ಹಂಗಾಗಿ ಆಪ್ಷನ್ ಡಿ ಇದೆ. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಸೇಮ್ ಪಿಕ್ಚರ್ ಬರಬೇಕು. ಓಕೆ, ಇದು ಸೇಮ್ ಪಿಕ್ಚರ್ ಇರಬೇಕು. ಇಲ್ಲಿ ಆಪ್ಷನ್ ಎ ಅಲ್ಲಿ ಇದೆಯಾ? ಇಲ್ಲ. ಏನ್ ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿರುವಂತ ಶೇಡ್ ಮಾಡಿರೋದು ಏನಾಗಿದೆಪ್ಪ ಅಂದ್ರೆ ರಾಂಗ್ ಶೇಡ್ ಆಗಿದೆ. ಆಪ್ಷನ್ ಬಿ ಆಗುತ್ತಾ? ನೋ. ಯಾಕಾಗಲ್ಲ? ಏನ್ ಮಿಸ್ಟೇಕ್ ಆಗಿದೆಪ್ಪ ಅಂತಂದ್ರೆ ಇಲ್ಲಿ ಶೇಡ್ ಮಾಡಿರೋದು ಇಲ್ಲಿ ಶೇಡ್ ಹಾಕ್ಬೇಕಾಗಿತ್ತು, ರಾಂಗ್ ಶೇಡ್ ಮಾಡಿದ್ರೆ ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ ಆಗುತ್ತಾ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಗುತ್ತಾ? ಆಗಲ್ಲ. ಏನ್ ಮಿಸ್ಟೇಕ್ ಆಗಿದೆ? ಎಸ್, ಫೋರ್ತ್ ಒಂದು ನೋಡು, ಇಲ್ಲಿ ಶೇಡ್ ಹಾಕ್ಬೇಕಾಗಿತ್ತು, ಮೇಲ್ಗಡೆ ಶೇಡ್ ಆಗಿದೆ. ಹಂಗಾದ್ರೆ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಓಕೆನಾ? ಇದು ನಿಮ್ಗೆ ಸಿಮಿಲಾರಿಟಿಯಲ್ಲಿ. ಓಕೆನಾ? ಎರಡನೇ ಚಾಪ್ಟರ್. ಎಸ್ ನೋಡ್ಕೊಳ್ಳಿ. ನೆಕ್ಸ್ಟ್
ಒಂಬತ್ತನೇ ಕ್ವಶನ್ ನೋಡ್ಕೊಳ್ಳಿ. ಒಂಬತ್ತನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಂತ ನೋಡ್ಕೊಳ್ಳಿ. ಓಕೆನಾ, ಒಂಬತ್ತನೇ ಕ್ವಶನ್ಗೆ ನೋಡ್ಕೊಳ್ಳಿ. ಈಗ ಇದ್ರಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಕಂಪ್ಲೀಟಿಂಗ್ ಫಿಗರ್ ಮಾಡ್ಬೇಕು. ಇನ್ಕಂಪ್ಲೀಟ್ ಇದೆ, ಇದು ನಾವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಬೇಕು. ಹಾಗಾದ್ರೆ ಯಾವ ಪಿಕ್ಚರ್ ಹಾಕಿದ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕು. ಓಕೆನಾ, ಎಸ್. ಒಂಬತ್ತನೇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಎಸ್, ಇದಕ್ಕೆ ಸರಿಯಾದಂತ ಉತ್ತರ ಎಸ್ ಕರೆಕ್ಟ್, ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಇದಾಗಲ್ಲ ನೋಡಿ, ಇಲ್ಲಿ ಚಿಕ್ಕ ಬರ್ಬೇಕಾಯ್ತು ಕೊಕ್ಕೆ, ಇದು ಆಗಲ್ಲ. ಓಕೆನಾ, ಆಪ್ಷನ್ ಬಿ ಆಗುತ್ತಾ? ಎಸ್, ಇದು ಐಸ್ ಕ್ರೀಮ್ ಅಂತಿರೋದು ಕೋನ ಇದೆಯಲ್ಲ, ಇದೇನಾಗಬೇಕೈತಪ್ಪ ಅಂತಂದ್ರೆ ಲೆಫ್ಟ್ ಸೈಡ್ ಬರ್ಬೇಕಾಯ್ತು, ಇದು ರೈಟ್ ಸೈಡ್ ಬಂದಿದೆ. ಹೌದಾ? ಆಪ್ಷನ್ ಸಿ ಆಗುತ್ತಾ? ಎಸ್, ನೋಡಿ ಕೆಳಗಡೆ ಇರುವಂತ ಲೈನ್ ಏನ್ ಮಾಡ್ಬೇಕಾಯ್ತು, ಇಲ್ಲಿ ಬರ್ಬೇಕಾಗಿತ್ತು. ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್. ಸೊ ಹಾಗಾದ್ರೆ 9ನೇದಕ್ಕೆ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10ನೇದು ನೋಡ್ಕೊಳ್ಳಿ. 10ನೇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಯಾಕಾಗಲ್ಲ ನೋಡಿ, ಇಲ್ಲಿರುವಂತ ಆಯ್ತು ಇಲ್ಲಿ ಬರ್ಬೇಕಾಗಿತ್ತು, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ನೋಡಿ, ಇಲ್ಲಿ ರೆಕ್ಟಾಂಗಲ್ ಬರ್ಬೇಕಾಗಿತ್ತು, ಇದು ಆಗಲ್ಲ. ಸೊ ನೋಡಿ, ಇಲ್ಲಿ ರೆಕ್ಟಾಂಗಲ್ ಇಲ್ಲ. ಓಕೆ, ಹಾಗಾಗಿ ಸೊ ಸಿ ಇಸ್ ದ ರಾಂಗ್ ಆನ್ಸರ್, ಎ ಬಿ ಸಿ ರಾಂಗ್ ಆನ್ಸರ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಷ್ಟನೇದಕ್ಕೆ? 10ನೇದಕ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 11th ಒಂದು ನೋಡ್ಕೊಳ್ಳಿ. 11th ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಎ ಯಾಕಾಗಲ್ಲ? ಎಗೆ ಏನು ಮಾಡ್ಬೇಕಾಗಿತ್ತು, ಇನ್ನೊಂದು ಗೆರೆ ಬರಬೇಕಾಗಿತ್ತು, ಎ ಆಗಲ್ಲ. ಬಿ ಸಿ ಯಾಕಾಗಲ್ಲ? ಸಿ ಗೆ ಶೇಡ್ ಮಾಡಬೇಕಾಗಿತ್ತು, ಶೇಡ್ ಮಾಡಿಲ್ಲ. ಡಿ ಯಾಕಾಗಲ್ಲ? ಒಂದು ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ರೆ ಇದು ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ 12th ಒಂದು ನೋಡ್ಕೊಳ್ಳಿ. 12ನೇ ಕ್ವಶನ್ ನೋಡ್ಕೊಳ್ಳಿ. 12ನೇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಓಕೆನಾ, 12ನೇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಎ ಯಾಕಾಗಲ್ಲಪ್ಪ ಅಂತಂದ್ರೆ ಇಲ್ಲಿ ಏನಿಲ್ಲ ಟ್ರಯಾಂಗಲ್, ಇಲ್ಲಿ ಮೇಲೆ ಬರಬೇಕಾಗಿತ್ತು, ಇದು ಆಗಂಗಿಲ್ಲ. ನೆಕ್ಸ್ಟ್ ಬಿ ಯಾಕಾಗಲ್ಲಪ್ಪ ಅಂತಂದ್ರೆ ಟ್ರಯಾಂಗಲ್ ಇಲ್ಲಿ ಮೇಲೆ ಬರಬೇಕಾಗಿತ್ತು ಚಿಕ್ಕದು, ಅದು ಆಗಲ್ಲ. ಓಕೆನಾ, ಡಿ ಏನಾಗುತ್ತೆ, ಟ್ರಯಾಂಗಲ್ ಉಲ್ಟಾ ಬಂದಿದೆ, ಸೊ ಹಂಗಾಗಿ ಡಿ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಇನ್ಕಂಪ್ಲೀಟ್ ಫಿಗರ್ಸ್. ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಸೀರೀಸ್ ಅಂತ ಕರಿತೀವಿ ನಾವು, ಹೌದಲ್ವಾ? ಈಗ ನೆಕ್ಸ್ಟ್ ಸೀರೀಸ್ 13ನೇ ಕ್ವಶನ್ ಇಂದ 16ನೇ ಕ್ವಶನ್ ಇರುತ್ತೆ. ಹಾಗಾದ್ರೆ 13ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದು ಅಂತ ನೋಡೋಣ. ಓಕೆನಾ, 13ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಡಿ ಆನ್ಸರ್ ಯಾಕಾಗಲ್ಲ ಅಂತ ನೋಡ್ಕೊಳ್ಳಿ. ಇಲ್ಲೇನಾಗುತ್ತಪ್ಪ ಅಂತ ನೋಡ್ಕೊಳ್ಳಿ. ಇಲ್ಲಿ ಆರೋ ಮಾರ್ಕ್ ನೋಡ್ಕೊಳ್ಳಿ, ಮೇಲ್ಗಡೆ ಇದೆ. 2ನೇ ಪಿಕ್ಚರ್ ಅಲ್ಲಿ ಕೆಳಗಡೆ ಇದೆ. 3ನೇ ಪಿಕ್ಚರ್ ಅಲ್ಲಿ ಕೆಳಗಡೆ ಇದೆ. ನೆಕ್ಸ್ಟ್ ಏನಾಗುತ್ತೆ, ಆರೋ ಮಾರ್ಕ್ ಮೇಲ್ಗಡೆ ಬರಬೇಕು. ಮೇಲ್ಗಡೆ ಆರೋ ಮಾರ್ಕ್ ಇರೋದು 3 ಇದೆ, ಬಟ್ ಇದೊಂದು ತೆಗಿಯೋಣ. ನೆಕ್ಸ್ಟ್ ನೋಡ್ಕೊಳ್ಳಿ, ಆರೋ ಮಾರ್ಕ್ ಹಿಂದ್ಗಡೆ ಏನ್ ಬರ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಇದು ಇನ್ನೊಂದು ಈ ತರ ಬರ್ಬೇಕಾಗಿತ್ತು, ಅದು ನಮ್ಗೆ ಏನಾಗುತ್ತೆ, ಹಿಂದೆ ಬರ್ಬೇಕು, ಹೌದಲ್ಲ? ಇಲ್ಲಿ ಬರ್ಬೇಕಾಗಿತ್ತು. ಹಾಗಾಗಿ ಇದು ಉಲ್ಟಾ ಕೊಟ್ಟಿದ್ದಾರೆ, ಇದು ಆಗಲ್ಲ. ಇದು ನೋಡಿ ಬಾಕ್ಸ್ ಕೊಟ್ಟಿದ್ದಾರೆ, ಇದು ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ತುಂಬಾ ಈಸಿ ಇದೆ ನೋಡಿ. ಓಕೆ, ನೆಕ್ಸ್ಟ್ 14th ಒನ್ಗೆ ಆನ್ಸರ್ ನೋಡ್ಕೊಳ್ಳಿ. 14th ಒನ್ಗೆ ಆನ್ಸರ್ ಬಂದಪ್ಪ ಯಾವ್ದಪ್ಪ ಅಂತಂದ್ರೆ 14th ಒನ್ಗೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಎ ಯಾಕಾಗಲ್ಲ ಅಂತ ನೋಡ್ಕೊಳ್ಳಿ. ಸೊ ಮೊದಲು ಹಿಂಗಿದೆ, ಆಮೇಲೆ ಹಿಂಗಿದೆ, ಆಮೇಲೆ ಹಿಂಗಿದೆ, ಆಮೇಲೆ ಏನಾಗ್ಬೇಕಾಗಿತ್ತಪ್ಪ ಅಂತಂದ್ರೆ ಆಮೇಲೆ ಈ ತರ ಬರ್ಬೇಕಾಗಿತ್ತು, ಮತ್ತೆ ಹಿಂಗ್ ಬರ್ಬೇಕಾಗಿತ್ತು, ಕೆಳಗಡೆ ಬರ್ಬೇಕಾಗಿತ್ತು. ಸೊ ಇಲ್ಲೊಂದು ಟ್ರಯಾಂಗಲ್ ಬರಬೇಕು, ಇಲ್ಲೊಂದು ಟ್ರಯಾಂಗಲ್ ಬರಬೇಕು. ಓಕೆನಾ, ಓಕೆನಾ. ಸೊ ನಾವು ಆಪ್ಷನ್ ಎ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟಿದೆ, ಅದು ಕೆಳಗಡೆ ಬರ್ಬೇಕಾಗಿತ್ತು. ಆಪ್ಷನ್ ಎ ಆಗಲ್ಲ. ಆಪ್ಷನ್ ಸಿ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬರ್ಬೇಕಾಗಿತ್ತು, ಹಿಂಗ್ ಬಂದು ಇಲ್ಲಿ ಬರ್ಬೇಕಾಗಿತ್ತು. ಆಪ್ಷನ್ ಸಿ ನೂ ಆಗಲ್ಲ. ಆಪ್ಷನ್ ಡಿ ನೇ 2 ಟ್ರಯಾಂಗಲ್ ಕೊಟ್ಬಿಟ್ಟಾರೆ, ಅಂಡ್ ಟ್ರಯಾಂಗಲ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. 15th ಒಂದು ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ಫಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಸರ್ಕಲ್ ಇದೆ ಅಂತಂದ್ರೆ ಸರ್ಕಲ್ ನ ಪ್ಲಸ್ ಹಾಕ್ಬಿಟ್ಟು ಮೊದಲು ಏನ್ ಮಾಡಿದ್ರೆ ನಮ್ಗೆ ಎಡಭಾಗದಲ್ಲಿ ರೈಟ್ ಸೈಡ್ ಕೊಟ್ಟಿದ್ದಾರೆ. ಓಕೆನಾ, ಪಿಕ್ಚರ್ಸ್. ನೆಕ್ಸ್ಟ್ ಏನ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಕೊಟ್ಟಿದ್ದಾರೆ, ಒಂದು ಥರ್ಡ್ ಪಿಕ್ಚರ್ ಅಲ್ಲೇ ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಬರ್ಬೇಕಾಗಿತ್ತು, ಲೆಫ್ಟ್ ಸೈಡ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೈಟ್ ಸೈಡ್ ಕೊಟ್ಟಿದ್ದಾರೆ, ಇದು ಆಗಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ, ಬಟ್ ನಮ್ಗೆ ಏನ್ ಮಾಡಬೇಕಂದ್ರೆ ಚುಕ್ಕೆಗಳು 3 ಬರಬೇಕಾಗಿತ್ತು, ಬಟ್ 2 ಕೊಟ್ಟಿದ್ದಾರೆ, ಇದು ಆಗಂಗಿಲ್ಲ. ಇದೇನಾಗುತ್ತೆ, ರೈಟ್ ಸೈಡ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 16th ಕ್ವಶನ್, 16ನೇ ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ನೆಕ್ಸ್ಟ್ ಎಷ್ಟು ಬರಬೇಕು, 4 ಬರಬೇಕು. ಓಕೆನಾ, 1 2 3 4 ಎಷ್ಟಿದೆ, 4 ಇರೋದು ಇದು ಇದೆ. ಓಕೆ, ಇದು ಆಗುತ್ತಾ, ಆಗಲ್ಲ. ಶೇಪ್ ಕರೆಕ್ಟ್ ಆಗಿಲ್ಲ, ಆಪ್ಷನ್ ಎ ಆಗಲ್ಲ. ಇದು ಆಗುತ್ತಾ, ಆಪ್ಷನ್ ಬಿ. ಶೇಪ್ ಕರೆಕ್ಟ್ ಆಗಿ, ಇದು ಆಗಲ್ಲ. ಆಪ್ಷನ್ ಡಿ ಆಗುತ್ತಾ, ಆಗಲ್ಲ. ಇದು 5 ಇದೆ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಓಕೆ ನೋಡ್ಕೊಳ್ಳಿ. ಸೊ ಇದು ಓಕೆನಾ, ಅನಾಲಜಿ ಅಂತ ಕರಿತೀವಿ ನಾವು. ಓಕೆನಾ, ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ
ಒಂದನೇ ಪದಕ್ಕೆ ಎರಡನೇ ಪದ ಏನ್ ಸಂಬಂಧ ಇರುತ್ತೋ ಮೂರನೇ ಪದದಿಂದ ನಾಲ್ಕನೇ ಪದಕ್ಕೆ ಆ ತರ ಸಂಬಂಧ ಇರಬೇಕು ಇದಕ್ಕೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದು? ಹಾಗಾದ್ರೆ 17 ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆನ್ಸರ್ ಸಿ ಇದಕ್ಕೆ ಆನ್ಸರ್. ಯಾಕೆ ಸಿ ಅಂತ ನೋಡ್ಕೊಳ್ಳಿ. ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ 3 ಲೆಫ್ಟ್ ಸೈಡ್ ಆರೋ ಮಾರ್ಕ್ ತೋರಿಸ್ತಿದೆಪ್ಪ ಅಂತಂದ್ರೆ 3 ರೈಟ್ ಸೈಡ್ ತೋರಿಸ್ತಾ ಇದೆ. ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ ಮೇಲೆ 3 ಆರೋ ಮಾರ್ಕ್ ತೋರಿಸ್ತಾ ಇದೆ ಅಂತಂದ್ರೆ ಕೆಳಗಡೆ 3 ಎರಡು ಆರೋ ಮಾರ್ಕ್ ನಮ್ಗೆ ತೋರಿಸ್ಬೇಕು. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ 3 ಇದೆ, ಇದು ಆಗಲ್ಲ, ಇದು ಮೇಲ್ಗಡೆ ತೋರಿಸಿದೆ, ಇದು ಆಗಲ್ಲ, ಇದು ರೈಟ್ ಸೈಡ್ ತೋರಿಸಿದೆ, ಇದು ಆಗಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೈಟ್ ಆನ್ಸರ್. 18th ಕ್ವಶನ್ ನೋಡ್ಕೊಳ್ಳಿ. 18ನೇ ಕ್ವಶನ್ ನೋಡ್ಕೊಳ್ಳಿ. 18ನೇ ಕ್ವಶನ್ ಏನಾಗಿದೆಪ್ಪ ಅಂತಂದ್ರೆ ಸೇಮ್ ನೋಡ್ಕೊಳ್ಳಿ. ಇಲ್ಲಿರುವಂತ ಟ್ರಯಾಂಗಲ್ ಏನಾಗಿದೆಪ್ಪ ಅಂದ್ರೆ ಮೇಲ್ಗಡೆ ಬಂದಿದೆ, ಒಳಗಡೆ ಇರುವಂತ ರೆಕ್ಟಾಂಗಲ್ ಏನ್ ಮಾಡಿದೆ ಕೆಳಗಡೆ ಬಂದಿದೆ. ಓಕೆ, ಇದನ್ನ ಉಲ್ಟಾ ಮಾಡ್ಕೊಳ್ಳಿ. ಸೊ ಈಗ ಏನಾಗ್ಬೇಕು, ಇಲ್ಲಿ ಏನಾಗ್ಬೇಕಪ್ಪ ಅಂತಂದ್ರೆ ರೆಕ್ಟಾಂಗಲ್ ಆಚೆ ಬರಬೇಕು, ಸರ್ಕಲ್ ಒಳಗಡೆ ಬರಬೇಕು. ಓಕೆನಾ, ಇದಾಗುತ್ತಾ? ಎಸ್ ಆಗುತ್ತೆ, ಕರೆಕ್ಟ್. ಆಪ್ಷನ್ ಬಿ ಆಗುತ್ತಾ? ಆಗಲ್ಲ. ಆಪ್ಷನ್ ಸಿ ಆಗುತ್ತಾ? ಆಗಲ್ಲ. ಆಪ್ಷನ್ ಡಿ ಆಗುತ್ತಾ? ಆಗಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ. ಓಕೆ, ಮೊದಲು ಏನ್ ಬರ್ಬೇಕು, ನಮ್ಗೆ ಚೌಕ ಬರಬೇಕು, ಆಮೇಲೆ ಏನ್ ಬರ್ಬೇಕು, ಸರ್ಕಲ್ ಬರಬೇಕು. ಓಕೆನಾ, ಸರಿಯಾದಂತ ಉತ್ತರ ಎ. 19 ಕ್ವಶನ್. 19 ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಆಗುತ್ತೆ. ನೋಡಿ, ಇದನ್ನ ಏನ್ ಮಾಡಿದ್ರೆ ಉಲ್ಟಾ ಮಾಡಿದ್ರೆ ನೋಡಪ್ಪ, ಇಲ್ಲಿರೋದ್ ಏನ್ ಮಾಡಿದ್ರಪ್ಪ ಲೆಫ್ಟ್ ಸೈಡ್ ಅದನ್ನ ಕೆಳಗಡೆ ತಂದಿದ್ದಾರೆ, ಹೌದಲ್ವಾ? ಮತ್ತೆ ಇದೇನಾಗಿದ್ರೆ ಮೇಲ್ಗಡೆ ಹೋಗಿದೆ, ಅಷ್ಟೇ ಸಿಂಪಲ್. ಇದನ್ನು ಅಷ್ಟೇ, ಈ ಆರಾಮಕ್ಕೆ ಏನ್ ಮಾಡ್ಬೇಕು, ಕೆಳಗಡೆ ಬರಬೇಕು. ಓಕೆನಾ, ಈ ಬೊಮ್ಮಲಕ್ಕಂತರ ಇರೋದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಈ ರೀತಿ ಬರ್ಬೇಕು. ಓಕೆನಾ, ಇದು ಈ ತರ ಇರೋದು ಎಲ್ಲಿದೆ ನೋಡಿ, ಒಂದ್ರಾಗಿರೋದು ನೋಡಿ, ಇದ್ರೊಳಗೆ ಇಲ್ಲ, ಇದ್ರಲ್ಲಿ ನೋಡಿ ಚುಕ್ಕೆ ಇದೆ, ಇದು ಆಗಲ್ಲ, ಇದು ನೋಡಿ, ಇದು ನೋಡಿ ಸೇಮ್ ಇದೆ, ಅದೇ ಒಂದು, ಅದೇ ಆಪ್ಷನ್ ಎ, ಅದು ರೈಟ್ ಆನ್ಸರ್. ಓಕೆ, ಓಕೆನಾ. ನೆಕ್ಸ್ಟ್ 20ನೇ ಕ್ವಶನ್. 20ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಡಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ನೋಡಿ ಸೇಮ್ ಪಿಕ್ಚರ್, ಇದು ನಂಗೆ ಉಲ್ಟಾ ಬರ್ಸಿ ಈ ಕಡೆ ಇದು ಮಾಡಿ. ಓಕೆನಾ, ಎಸ್ ನೋಡಿ, ಇದೇನಾಗಿದೆಪ್ಪ ಅಂದ್ರೆ ರಾಂಗ್, ಬಿ ಇಸ್ ದ ರಾಂಗ್, ಸಿ ಇಸ್ ದ ರಾಂಗ್. ಓಕೆನಾ, ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕಂಪ್ಲೀಟಿಂಗ್ ಫಿಗರ್ ಸೆಕೆಂಡ್ ಟೈಪ್. ಓಕೆನಾ, 21ರಿಂದ 24 ಗಂಟೆ ಇರುತ್ತೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಂತ ಹೇಳ್ಬಿಟ್ಟು ಬರ್ತೀನಿ ನೋಡ್ಕೊಳ್ಳಿ. ಈಗ ಫಸ್ಟ್ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇದನ್ನ ನಾವು ತುಂಬಾ ಈಸಿಯಾಗಿ ಕಂಡುಹಿಡಿಯಬಹುದು. ಏನಿಲ್ಲ, ಸಿಂಪಲ್ ಆಗಿ ನೋಡಿ, ಇದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡಿ, ಈಸಿಯಾಗಿ ನೀವು ಕಂಡುಹಿಡಿಯಬಹುದು. ನೋಡಿ, ಇದಕ್ಕೆ ಸೇರಿಸ್ಕೊಂಡ್ರೆ ಈಸಿಯಾಗಿ ಕಂಡುಹಿಡಿಯಬಹುದು. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಎಸ್ ನೋಡ್ಕೊಳ್ಳಿ, ಇದಾಗಲ್ಲ, ಯಾಕಂದ್ರೆ ಇದು ತುಂಬಾ ಇದೆ. ಓಕೆನಾ, ಇದಾಗಲ್ಲ, ಇದೇನಂದ್ರೆ ಮೋಟ ಇದೆ, ತಪ್ಪಲ. ಓಕೆನಾ, ಇದೇನಾಗಿದೆಪ್ಪ ಅಂತಂದ್ರೆ ಉಡ್ಡ ಇದೆ. ಓಕೆನಾ, ಸೊ ಇದಾಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಇದಕ್ಕೆ ಬಿ ಆನ್ಸರ್. ಸೊ ಇದಕ್ಕೆ ನೋಡ್ಕೊಳ್ಳಿ. ಸೊ ಇದಕ್ಕೆ ಹಾಗಾದ್ರೆ ಇದನ್ನ ಹಿಂಗ್ ಸೇರಿಸ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ, ಓಕೆನಾ, ಹಿಂಗ್ ಸೇರಿಸ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬಿ. ಓಕೆನಾ, ಇದಕ್ಕೆ ಬಿ. ನೋಡಿ, ಇದಕ್ಕಾಗಲ್ಲ, ಇದಕ್ಕೆ ನೋಡಿ, ಇದು ಮೂಲೆ ನೋಡಿ, ಹೀಗೆ ಕೊಟ್ಟಿಗೆ ಇದೆ. ಓಕೆನಾ, ಇದಾಗಲ್ಲ. ಆಪ್ಷನ್ ಸಿ ನೋಡ್ಕೊಳ್ಳಿ, ಇದಕ್ಕೆ ಸೊಟ್ಟಿಗೆ ಇದೆ ನೋಡಿ ಇಲ್ಲಿ. ಓಕೆನಾ, ಇದು ಸಿ ಆಗಲ್ಲ. ಆಪ್ಷನ್ ಡಿ ಇದೆ, ಇದೇನಿದೆ, ಇದು ನೆಟ್ಟಿಗೆ ಇದೆ. ಓಕೆನಾ, ಇದು ನೋಡ್ಕೊಳ್ಳಿ. ಸೊ ಇದು ಪಿಕ್ಚರ್ ಇದಕ್ಕೆ ಆಡ್ ಆಗ್ಬೇಕು ನೋಡಿ, ಇಲ್ಲಿ ದಪ್ಪ ಇದೆ, ಇದು ಸೊಣಗ್ಲ ಇದೆ, ಇದು ದಪ್ಪ, ಇದು ಸೊಣಗ್ಲೆ. ಓಕೆನಾ, ಸೊ ಹಂಗಾಗಿ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ 23. ಸೊ ಇಲ್ಲಿ ನೋಡ್ಕೊಳ್ಳಿ, ಇದನ್ನ ಹಿಂಗ್ ಸೇರಿಸ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಇದು ಸೇರಿಸ್ಕೊಳ್ಳಿ ನೋಡಿ, ಇದು ಇಲ್ಲಿ ಕರೆಕ್ಟ್ ಆಗಿ ಸೇರ್ಬೇಕು ನೋಡಿ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಡೊಡಕ ಇದೆ. ಓಕೆನಾ, ಡುಮ. ಓಕೆನಾ, ಸೊ ಹಂಗಾಗಿ ಆಪ್ಷನ್ ಎ ಆಗಂಗಿಲ್ಲ. ಸೊ ಆಪ್ಷನ್ ಬಿ, ಎಸ್ ಆಪ್ಷನ್ ಬಿ ನೋಡಿ ಕರೆಕ್ಟ್ ಆಗಿ ಸರಿ ಆಗುತ್ತೆ ನೋಡಿ. ಇದಕ್ಕೆ ಮ್ಯಾಚ್ ಆಗ್ಬೇಕು ಕರೆಕ್ಟ್ ಆಗಿ, ಇಲ್ಲಿರೋದಕ್ಕೂ ನಿಮ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಓಕೆನಾ, ಸೊ ನೆಕ್ಸ್ಟ್ ಇದು ನೋಡ್ಕೊಳ್ಳಿ, ಇದೇನಾಗಿದೆಪ್ಪ ಅಂತಂದ್ರೆ ಇದು ಸೊಟ್ಟೆ. ಓಕೆ, ಇದು ನೋಡ್ಕೊಳ್ಳಿ, ಇದು ಸೊಟ್ಟೆ ಇದೆ, ಯಾಕಂದ್ರೆ ಇದಕ್ಕೆ ನಾವು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಬೇಕು. ಓಕೆನಾ, ಇದು ನೋಡಿ ಹೊಟ್ಟೆ ಡುಮ್ಮೆ. ಓಕೆನಾ, ನೋಡಿ ಇಲ್ಲಿ ಎಷ್ಟು ದಪ್ಪ ಇದೆ. ಓಕೆನಾ, ಇದು ಡುಮ್ಮ ಇರಬಾರ್ದು. ಓಕೆ, ಇದು ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಓಕೆನಾ, ಇದು ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 24 ನೋಡ್ಕೊಳ್ಳಿ. 24 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ತುಂಬಾ ಈಜಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಅಲ್ಲ, ಎ ಕರೆಕ್ಟ್. ಓಕೆನಾ, ಬಿ ಅಲ್ಲಿ ನೋಡ್ಕೊಳ್ಳಿ, ಉದ್ದ ಇದೆ ಇದು. ಓಕೆನಾ, ನೋಡ್ಕೊಳ್ಳಿ, ಹೌದಲ್ವಾ. ನೆಕ್ಸ್ಟ್ ಇದು ನೋಡ್ಕೊಳ್ಳಿ, ಸೊಟ್ಟೆ ಹೋಗ್ಬಿಟ್ಟಿದೆ ನೋಡಿ. ಓಕೆನಾ, ನೋಡಿ ಈ ರೀತಿಯಾಗಿ ಏನಾಗಿದೆಪ್ಪ ಅಂದ್ರೆ ಸೊಟ್ಟೆ ಹೋಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಇದಕ್ಕೂ ಮ್ಯಾಚಿಂಗ್ ಇಲ್ಲ. ಓಕೆನಾ, ನೋಡ್ಕೊಳ್ಳಿ, ಇದೇನಾಗಿದೆಪ್ಪ ಅಂತಂದ್ರೆ ಈ ತರ ಆಗಿದೆ. ಸೊ ಇದು ಆಗಲ್ಲ, ಸಿನೂ ಆಗಲ್ಲ, ಬಿನೂ ಆಗಲ್ಲ. ಸೊ ಇದಕ್ಕೆ
ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ. ಸೊ ಎ. ಸೊ ಇದಕ್ಕೆ ನೆಕ್ಸ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಹೇಳೋದಕ್ಕಿಂತ ಮುಂಚೆ ಇದೇನ್ ಫಿಗರ್ಸ್ ಅಪ್ಪ ಅಂತಂದ್ರೆ ಮಿರರ್ ಇಮೇಜ್. ಈ ಪಿಕ್ಚರ್ ಅನ್ನ ಮಿರರ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳ್ಕೊಬೇಕು. ಈಗ ಫಸ್ಟ್ 25 ಗೆ ಆನ್ಸರ್ ಯಾವ್ದಂತ ಹೇಳ್ತೀನಿ ನೋಡ್ರಿ. ಮಿರರ್ ಇಮೇಜ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಬರುತ್ತೆ ಅಂತ. 25ಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ವೆರಿ ಗುಡ್, ಸಿ ಅಲ್ಲ ಬಿ. ಓಕೆನಾ, ಇದಕ್ಕೆ ಸರಿಯಾದ ಬಿ. ಸೊ ಯಾಕಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಎ ಏನಾಗಿದ್ದಪ್ಪ ಅಂದ್ರೆ ಇರೋದು ಒಂದೇ ಕೊಂಬು, ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ 2 ಕೊಂಬು ಕೊಟ್ಟಿದ್ದಾರೆ, ಇಲ್ಲೊಂದು. ಸೊ ಎ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಸಿ ಅಲ್ಲಿ ನೋಡ್ಕೊಳ್ಳಿ, ಈ ತರ ಕೊಂಬೆ ಇಲ್ಲ ಇದರಲ್ಲಿ, ಸೊ ಹಂಗಾಗಿ ಸಿ ಅಂತ. ಸೊ ಡಿ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕ್ವಶನ್ ಫಿಗರ್ ಅಲ್ಲಿ ಹೆಂಗಿರುತ್ತೋ ಹಾಗೆ ಕೊಟ್ಟಿದ್ದಾರೆ, ಸೊ ಹಂಗಾಗಿ ಆಪ್ಷನ್ ಡಿ ಆಗಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 26 ನೋಡ್ಕೊಳ್ಳಿ. 26 ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನ್ ಕೊಟ್ಟಿದ್ರಲ್ಲ ಈ ಶೇಪ್ ಮೇಲ್ಗಡೆ ಕೊಟ್ಟಿದ್ರಲ್ಲ, ಇದು ಆ ಶೇಪ್ ಇದ್ರೊಳಗಿಲ್ಲ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ. ಸೊ ಸಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದೇ ಪಿಕ್ಚರ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಅಷ್ಟೇ ಒಂದೇ ಪಿಕ್ಚರ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಆಗ್ಬೇಕಾಗೋದು ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಕರೆಕ್ಟ್ ಆಗಿ ನೋಡಿದ್ರೆ ಈ ರೀತಿ ನಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ 27 ಉಲ್ಟಾ ಮಾಡಬೇಕಾಗಿತ್ತು ನೋಡಿ. ಇಲ್ಲಿರೋ ಟಿ ಏನಾಗುತ್ತೆ ಕೆಳಗಡೆ ಬರುತ್ತೆ, ಬಿ ಹಂಗೆ ಇರುತ್ತೆ, ಈ ಟಿ ಏನಾಗುತ್ತೆ ಈ ರೀತಿ ಬರುತ್ತೆ. ಓಕೆನಾ. ಸೊ ಇದು ಆಪ್ಷನ್ ಎ ಕರೆಕ್ಟ್. ಟಿ ಅದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಓಕೆನಾ. ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಇಸ್ ದ ರೈಟ್ ಆನ್ಸರ್. ಇದಕ್ಕೆ 28 ನೋಡ್ಕೊಳ್ಳಿ. 28 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಎಸ್ ನೋಡ್ಕೊಳ್ಳಿ, ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ತರ ಶೇಪ್ ಬರಬೇಕಾಗಿತ್ತು, ಇದು ಬಂದಿಲ್ಲ. ಸಿ ಅಲ್ಲಿ ನೋಡ್ಕೊಳ್ಳಿ, ಈ ಶೇಪ್ ಏನಾಗಿದೆ ಉಲ್ಟಾ ಆಗಿದೆ, ಇದು ಬರಂಗಿಲ್ಲ, ಡಿ ಎಲ್ಲೂ ಬರಂಗಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ನಾವು ಪೇಪರ್ ಫೋಲ್ಡಿಂಗ್ ಕಟಿಂಗ್ ಅಂತ ಕರಿತೀವಿ ನಾವು. ಓಕೆನಾ. ಸೊ ಪೇಪರ್ ಫೋಲ್ಡಿಂಗ್ ಕಟಿಂಗ್. ಸೊ ಇದರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೇನೆ ನೋಡ್ಕೊಳ್ಳಿ. ಸೊ ಪೇಪರ್ ನ ಕಟ್ ಮಾಡಿದಾಗ ಆ ರೀತಿ ಆನ್ಸರ್ ಬರಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಈ ಪಿಕ್ಚರ್ ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಪೇಪರ್ ಕಟಿಂಗ್. ಓಕೆನಾ. ನೆಕ್ಸ್ಟ್ 30ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಕ್ಸಾಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸಿ ಎ ಆಗೋದಕ್ಕೆ ಚಾನ್ಸ್ ಇಲ್ಲ, ಸಿ ಆಗಲ್ಲ, ಡಿ ನೂ ಆಗಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ. ಕಟ್ ಮಾಡೋದು ಯಾವ ರೀತಿ ಇರುತ್ತೆ ಅದೇ ತರ ಇದೆ. ಇಲ್ಲಿ ಟ್ರಯಾಂಗಲ್ ಬಂದಿದೆ, ಇಲ್ಲಿ ಉಲ್ಟಾ ಟ್ರಯಾಂಗಲ್ ಬಂದಿದೆ, ಇಂಟು ಇಲ್ಲ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. 31 ಗೆ ಸರಿಯಾದಂತ ಉತ್ತರ 31 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಯಾಕಪ್ಪ ಅಂತಂದ್ರೆ ಇಲ್ಲೇನಾಗುತ್ತೆ ಸೈಡಲ್ ಕಟ್ ಆಗ್ಬೇಕಾಯ್ತು, ಸೈಡಲ್ ಕಟ್ ಆಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸರ್ಕಲ್ ಬರ್ಬೇಕಾಯ್ತು, ಇಲ್ಲಿ ಸೈಡಲ್ ಕಟ್ ಆಗ್ಬೇಕಾಯ್ತು, ಸೈಡಲ್ ಕಟ್ ಆಗಿಲ್ಲ. ಸರ್ಕಲ್ ಬರ್ಬೇಕಾಯ್ತು, ಸರ್ಕಲ್ ಇಲ್ಲ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 32 ಕ್ವಶನ್. 32ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ 32ನೇ ಕ್ವಶನ್ ಗೆ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. 32ನೇ ಕ್ವಶನ್ ಗೆ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಬಿ ನೂ ಆಗಲ್ಲ, ಡಿ ನೂ ಆಗಲ್ಲ. ರೈಟ್ ಆನ್ಸರ್ ಇಸ್ ಸಿ. ಸೊ ಇದು ನಿಮ್ಗೆ ಪೇಪರ್ ಕಟ್ಟಿಂಗ್ ಅಲ್ಲಿ ಇರುವಂತ ಆನ್ಸರ್ಸ್. ಈಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿರುವಂತ ಪಿಕ್ಚರ್ಸ್ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದು ಪಿಕ್ಚರ್ ಕೊಡಿದ್ರೆ ನಾವೇನ್ ಮಾಡ್ಬೇಕು ಸೇರಿಸಬೇಕು. ಸೇರಿದಾಗ ಏನಾಗುತ್ತೆ ಅಂದ್ರೆ ಪಿಕ್ಚರ್ ಆಗುತ್ತೆ. ಓಕೆ. ಇಲ್ಲಿರೋ ಪಿಕ್ಚರ್ ನಾವ್ ಸೇರಿಸಬೇಕು. ಓಕೆನಾ. ಹಾಗಾಗಿ ಇಲ್ಲಿರೋ ಪಿಕ್ಚರ್ ನ ಸೇರಿಸಿದಾಗ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ಈಗ 33ಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕರ್ವ್ಡ್ ಇದೆ ಲೈನ್ಸ್. ಇಲ್ಲಿ ಯಾವ್ದು ಕರ್ವ್ಡ್ ಲೈನ್ ಇಲ್ಲ, ಎಲ್ಲ ಸ್ಟ್ರೈಟ್ ಲೈನ್ ಇದೆ. ಇದು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಸ್ಟ್ರೈಟ್ ಲೈನ್ ಇದೆ. ಸೊ ಕರ್ವ್ಡ್ ಇರೋದು ಬಿ. ಸೊ ಆನ್ಸರ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. 34 ನೋಡ್ಕೊಳ್ಳಿ. ಸೊ 34 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ. ಓಕೆನಾ. ಬಿ ನೋಡ್ಕೊಳ್ಳಿ. ನೋಡಿ ನಮ್ಗೆ ಈ ಶೇಪ್ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಶೇಪ್ ಇರಬೇಕಲ್ಲ ನೋಡಿ, ಇದರಲ್ಲಿ ಈ ಶೇಪ್ ಇಲ್ಲ. ಓಕೆ. ಇದ್ರಲ್ಲೂ ಅಷ್ಟೇ ಈ ಶೇಪ್ ಇಲ್ಲ, ಇದ್ರಲ್ಲೂ ಅಷ್ಟೇ ಈ ಶೇಪ್ ಇಲ್ಲ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 35 ನೋಡ್ಕೊಳ್ಳಿ. 35 ಅಲ್ಲಿ ನೋಡ್ಕೊಳ್ಳಿ. 35 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ. ಓಕೆನಾ. ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಕ್ವೇರ್ ಜಾಸ್ತಿ ಉದ್ದ ಕೊಡಿದ್ರೆ ಇದು ಆಗಲ್ಲ, ನೋಡಿ ರೆಕ್ಟಾಂಗಲ್ ಜಾಸ್ತಿ ಉದ್ದ ಕೊಡಿದ್ರೆ ಇದು ಆಗಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಇದ್ರೊಳಗೆ ಆ ಪಿಕ್ಚರ್ ಇಲ್ಲ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. 36 ಕ್ವಶನ್. ಓಕೆನಾ. 36ನೇ ಕ್ವಶನ್ ನೋಡ್ಕೊಳ್ಳಿ. 36ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ. ಓಕೆನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕ್ರಾಸ್ ಇದೆ. ಸೊ ಹಂಗಾಗಿ ಇದು ಆಗಲ್ಲ. ಆಪ್ಷನ್ ಬಿ ನೂ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ 37 ಇಂದ ನೋಡ್ಕೊಳ್ಳಿ. ಓಕೆನಾ? ಎಸ್. ಈಗ ಇಲ್ಲಿ ಪಿಕ್ಚರ್ ಕೊಟ್ಟಿದ್ರೆ ಈ ಪಿಕ್ಚರ್ ಆ ಪಿಕ್ಚರ್ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಅಡಗಿರುತ್ತೆ. ಅಲ್ಲಿ ಎಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಹಾಗಾದ್ರೆ ಸೊ ಈಗ 37 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ. ಹಾಗಾದ್ರೆ ಎಲ್ಲಿದೆ ಸರ್ ಆ ಪಿಕ್ಚರ್ ನೋಡ್ಕೊಳ್ಳಿ. ಇಲ್ಲಿರೋ ಪಿಕ್ಚರ್ ಇಲ್ಲಿದೆ, ಈಗ ಇಲ್ಲಿದೆ, ಈ ಮಧ್ಯದಲ್ಲಿರೋ ಪಿಕ್ಚರ್ ಇಲ್ಲಿದೆ, ಇಲ್ಲಿರೋದು. ಓಕೆನಾ? ಸಿಂಪಲ್. ಓಕೆನಾ? ನೆಕ್ಸ್ಟ್ 38 ಕ್ವಶನ್. 38 ಕ್ವಶನ್ ಗೆ ಸರಿಯಾದಂತ ಉತ್ತರ ಬಂದು ತುಂಬಾ ಸಿಂಪಲ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಎ ಆಗಲ್ಲ, ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ. ಓಕೆನಾ? ಅದೇ ಪಿಕ್ಚರ್ ನೋಡಿ, ಸೇಮ್ ಇಲ್ಲಿದೆ ನೋಡಿ, ಈ ತರ ಇದೆ ನೋಡಿ, ಇಲ್ಲಿದೆ. ಓಕೆನಾ? ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆನಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 39 ಕ್ವಶನ್. 39 ಕ್ವಶನ್ ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ 39 ಕ್ವಶನ್ ಗೆ ಎ ಇಸ್ ದ ರೈಟ್ ಆನ್ಸರ್. 39 ಗೆ ಸೊ ಬಿ ಆಗಂಗಿಲ್ಲ, ಸಿ ಆಗಂಗಿಲ್ಲ, ಡಿ ಆಗಂಗಿಲ್ಲ. ಹಾಗಾದ್ರೆ ಎಲ್ಲಿದೆ ಸರ್ ಪಿಕ್ಚರ್ ನೋಡಿ, ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ. ಓಕೆನಾ? ಓಕೆನಾ? ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 40 ಕ್ವಶನ್, ಲಾಸ್ಟ್ ಕ್ವಶನ್ ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಗೆ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಸಿ ಆಗಲ್ಲ, ಡಿ ಆಗಲ್ಲ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೇಮ್ ಪಿಕ್ಚರ್ ನೋಡಿ, ಇಲ್ಲಿದೆ, ಈ ತರ ಇದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ ನೋಡಿ, ಸೇಮ್. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಮೆಂಟಲ್ ಎಬಿಲಿಟಿ. ಓಕೆನಾ? ಮೆಂಟಲ್ ಎಬಿಲಿಟಿ ಇಲ್ಲಿ ನಿಮ್ಗೆ ವಿದ್ಯಾರ್ಥಿಗಳೇ ಇಷ್ಟೊತ್ತು ಗಂಟ ಮೆಂಟಲ್ ಎಬಿಲಿಟಿ ಆಯ್ತು. ಈಗ ನಿಮ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಮ್ಯಾಥ್ಸ್ ಕೊಡ್ತೀವಿ ನಾವು, ಗಣಿತ. ನೋಡಿ, ಗಣಿತ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸಂಪೂರ್ಣ ವಿವರಣೆ ಬೇಕು ಅಂದ್ರೆ ನಿಮ್ಗೆ ಏನ್ ಮಾಡ್ತೀವಿ, ಇನ್ನೊಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ ನಾವು. ಓಕೆ, ನೀವು ಕಮೆಂಟ್ ಮಾಡಿ. ಈಗ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಆನ್ಸರ್ ಚೆಕಿಂಗ್ ಗೋಸ್ಕರ ನಿಮ್ಗೆ ಸರಿಯಾದಂತ ಉತ್ತರವನ್ನ ಮಾತ್ರ ನಾವು ಕೊಡ್ತೀವಿ. ಓಕೆನಾ? ನೋಡಿ, ಹಾಗಾದ್ರೆ ನಮ್ 41 ಇಂದ ಏನಾಗುತ್ತದೆ, ನಮ್ ಮ್ಯಾಥ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ನೋಡ್ತೀವಿ ಫಸ್ಟ್ ಕ್ವಶನ್. ದ ಪ್ರಾಡಕ್ಟ್ ಆಫ್ 999 ಅಂಡ್ 9999 ಈಸ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 998900 is the right answer. Okay, 41 ಗೆ ಸಿ. ಓಕೆನಾ? ನೆಕ್ಸ್ಟ್ 42 ನೋಡ್ಕೊಳ್ಳಿ. ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 64 ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ, 127 is the right answer. So option C, 127 is the right answer. The sum of all factors is 64 is 127. ಓಕೆನಾ? ನೆಕ್ಸ್ಟ್ 43ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಆನ್ ಸಿಂಪ್ಲಿಫಿಕೇಶನ್ ಗಿವ್ಸ್ 6. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸರಿ ಉತ್ತರ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಏನಿದೆಲ್ಲ 674.4938 is the right answer. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬಿ. ಓಕೆನಾ? ನೆಕ್ಸ್ಟ್ 44 ಕ್ವೆಶ್ಚನ್, 44ನೇ ಕ್ವೆಶ್ಚನ್. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 11 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಿ. ಓಕೆನಾ? 4 is the right answer. ಓಕೆನಾ? 4 ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ? ನೋಡ್ಕೊಳ್ಳಿ. ನೆಕ್ಸ್ಟ್ 45ನೇ ಕ್ವೆಶ್ಚನ್, 45 ಕ್ವೆಶ್ಚನ್. ಓಕೆನಾ? 40 ಕ್ವೆಶ್ಚನ್. ದ ಪ್ರಾಡಕ್ಟ್ ಆಫ್ 0.2 and 0.03 ಈಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ. 45ಇದಕ್ಕೆ ಒಂದು ಎ ಇಸ್ ದ 0.006 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 46 ಕ್ವೆಶ್ಚನ್, 46ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ದ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಆಫ್ 20 and 30 ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ, 10 ಇದಕ್ಕೆ ಸರಿಯಾದಂತ ಉತ್ತರ. 10 ನಾವೇನ್ ಮಾಡ್ತೀವಿ, ಕಾಮನ್ ಫ್ಯಾಕ್ಟರ್ಸ್ ಅನ್ನ ನಾವು ನೋಡ್ತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 47 ನೋಡ್ಕೊಳ್ಳಿ. 47ನೇ ಕ್ವೆಶ್ಚನ್. 0.238 is equal to the fraction ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 119/500 is the right answer. 119/500 is the right answer. 47 ನ ಎ ಆಗಿರುತ್ತೆ. ಓಕೆನಾ? ಮೊದಲನೇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 48 ಕ್ವೆಶ್ಚನ್ ನೋಡ್ಕೊಳ್ಳಿ. 48ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. 48ನೇ ಕ್ವೆಶ್ಚನ್ 999/1000 ಇನ್ ಡೆಸಿಮಲ್ ಫಾರ್ಮ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಏನಾಗ್ಬೋದಪ್ಪ ಅಂತಂದ್ರೆ ಸಿ, 0.999 is the right answer ಆಗುತ್ತೆ. 0.999 is the right answer. ಓಕೆನಾ? ನೆನಪಿಟ್ಕೊಳ್ಳಿ. 48 ಗೆ ಸಿ is the right answer. 49 ನೋಡ್ಕೊಳ್ಳಿ. 49. ಸೊ 49 ಗೆ ಸರಿ ಉತ್ತರ ಯಾವುದು ಅಂತ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು 7/2 is the right answer.
ಓಕೆನಾ 7/2 ಏನಿದೆಯಲ್ಲ ಸೊ ಇದು ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ ಆಗಿರುತ್ತೆ 49 ಯಾವ್ದು ಈಕ್ವಲ್ ಅಂತ ಕೇಳಿದ್ರೆ 7/2 ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ 50 ಕ್ವಶನ್ ನೋಡ್ಕೊಳ್ಳಿ ಸೊ ಇದಕ್ಕೆ 100 ಸೆಂಟಿಮೀಟರ್ ಸ್ಕ್ವೇರ್ ಕನ್ವರ್ಟೆಡ್ ಟು ಮೀಟರ್ ಸ್ಕ್ವೇರ್ ಈಸ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಸೊ 1 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ 1 ಮೀಟರ್ ಸ್ಕ್ವೇರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ 50 1 ಮೀಟರ್ ಸ್ಕ್ವೇರ್ ಏನಿದೆಯಲ್ಲ ಅದು ಸರಿಯಾದಂತ ಎಸ್ ನೋಡ್ಕೊಳ್ಳಿ ನೆಕ್ಸ್ಟ್ 51ನೇ ಕ್ವಶನ್ ನೋಡ್ಕೊಳ್ಳಿ 51ನೇ ಕ್ವಶನ್ ನೋಡ್ಕೊಳ್ಳಿ 51ಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸೊ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸೊ 0.001 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 0.001 ಇಸ್ ದ ರೈಟ್ ಆನ್ಸರ್ ಓಕೆ 51 ಗೆ ಬಿ ಇಸ್ ದ ರೈಟ್ ಆನ್ಸರ್ 52 ನೋಡ್ಕೊಳ್ಳಿ 52ನೇ ಕ್ವಶನ್ ನೋಡ್ಕೊಳ್ಳಿ 52ನೇ ಕ್ವಶನ್ ಗೆ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ₹240 ಇಸ್ ದ ರೈಟ್ ಆಗಿದೆ ಸೊ 52 ಕ್ವಶನ್ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ನ ನೋಡ್ಕೊಳ್ಳಿ ಓಕೆನಾ ಈಗ ನಾವು ನಿಮ್ಗೆ ಏನ್ ಆನ್ಸರ್ ಹೇಳ್ತಿದೀವಲ್ಲ ಇದು ಸೀರೀಸ್ ಬಂದು ಸಿ ಸೀರೀಸ್ ಆಗಿರುತ್ತೆ ಓಕೆನಾ ಸಿ ಸೀರೀಸ್ ಅಲ್ಲಿ ಯಾರು ನೋಡ್ತಾರೆ ಅವರು ಮಿಕ್ಕಿರೋ ಸೀರೀಸ್ ಅಲ್ಲಿ ಆನ್ಸರ್ ನೋಡ್ಕೊಂಡು ಅವರ ಸೀರೀಸ್ ನ ಅವರು ಟೈಪ್ ಮಾಡ್ತಾರೆ ಓಕೆನಾ ಈಗ ನೋಡ್ಕೊಳ್ಳಿ 53ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಂತ ನೋಡ್ಕೊಳ್ಳಿ 53ನೇ ಕ್ವಶನ್ ಗೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 636 ಇಸ್ ದ ರೈಟ್ ಆನ್ಸರ್ ಇದಕ್ಕೆ 53ನೇ ಕ್ವಶನ್ ಗೆ ಸೊ ₹636 ಇಸ್ ದ ರೈಟ್ ಆನ್ಸರ್ ಓಕೆನಾ 53ನೇ ಕ್ವಶನ್ ಓಕೆನಾ ನೆಕ್ಸ್ಟ್ 54ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ 54ಕ್ಕೆ ಸರಿಯಾದಂತ ಉತ್ತರ ಒಂದು ಆಪ್ಷನ್ ಡಿ 17 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ 17 ಸೆಂಟಿಮೀಟರ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ 54ಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ 55ನೇ ಕ್ವಶನ್ 55ನೇ ಕ್ವಶನ್ ಗೆ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಓಕೆನಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 677 is the right answer 677 ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ 677 is the right answer ಓಕೆನಾ 677 is the right answer ನೆಕ್ಸ್ಟ್ 56ನೇ ಕ್ವಶನ್ ಓಕೆನಾ 56 56ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದೆ ನೋಡಿ 4 hour 45 minutes is the right answer 4 hour 45 minutes is the right answer 4 hour 45 minutes ಓಕೆನಾ ನೆಕ್ಸ್ಟ್ 56ಕ್ಕೆ ಬಿ 4 hour 45 minutes is the right answer 57ನೇ ಕ್ವಶನ್ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಸಿ 340 is the right answer ಆಪ್ಷನ್ ಸಿ is the right answer 340 is the right answer ಓಕೆನಾ ಆಪ್ಷನ್ ಸಿ ನೆಕ್ಸ್ಟ್ ನೋಡ್ಕೊಳ್ಳಿ 58ನೇ ಕ್ವಶನ್ 58 ಕ್ವಶನ್ ಗೆ ಇದಕ್ಕೆ ಸರಿ ಉತ್ತರ ಬಂದು 58ನೇ ಕ್ವಶನ್ ಗೆ ಸರಿ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಸೊ 20 is the right answer ಆಪ್ಷನ್ ಬಿ 20 is the right answer ಓಕೆನಾ ಯಾವ್ದಕ್ಕೆ 58ನೇದಕ್ಕೆ 20 is the right answer ಓಕೆನಾ ನೆಕ್ಸ್ಟ್ 59 60 ಇದೆ ಇನ್ನು 59ನೇದಕ್ಕೆ ಸರಿಯಾದಂತ ಉತ್ತರ ಯಾವುದು ತುಂಬಾ ಸಿಂಪಲ್ ಇದೆ ಸಮ್ ಆಫ್ ಇಟ್ರೇಡ್ ಆಂಗಲ್ಸ್ ಆರ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಅಂತ ಇದೆಯಪ್ಪ ಅಂತಂದ್ರೆ 360 ಡಿಗ್ರಿ ಇಸ್ ದ ರೈಟ್ ಆನ್ಸರ್ 360 ಡಿಗ್ರಿ ಅನ್ನೋದು ಅದಕ್ಕೆ ಸರಿಯಾದಂತ ಉತ್ತರ 360 ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಇನ್ನು ಲಾಸ್ಟ್ ಒಂದಿದೆ ಸೊ 60 ಕಂಪ್ಲೀಟ್ ಆಂಗಲ್ ಇಸ್ ಈಕ್ವಲ್ ಟು ಅಂತ ಇದೆ ಸೊ ಇದಕ್ಕೆ ಸೊ 4 ರೈಟ್ ಆಂಗಲ್ಸ್ ಇಸ್ ದ ರೈಟ್ ಆನ್ಸರ್ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಾಯ್ತು ಮೆಂಟಲಿಟಿ ಆಯ್ತು ಮ್ಯಾಥ್ಸ್ ಆಯ್ತು ಈಗ ಪ್ಯಾಸೇಜ್ ನಾವು ಆಡ್ತಿರೋ ಒಂದು ಸೀರೀಸ್ ಯಾವ್ದಪ್ಪ ಅಂದ್ರೆ ಸಿ ಸೀರೀಸ್ ಆಗಿರುತ್ತೆ ನಿಮ್ಮ ಹತ್ರ ಯಾವ ಸೀರೀಸ್ ಇರುತ್ತೋ ನಾವು ಇದು ಆನ್ಸರ್ ಟಿಕ್ ಮಾಡ್ಕೊಂಡು ನೀವು ಹಾಕೊಳ್ಳಿ ಓಕೆನಾ ಈಗ ನೋಡ್ಕೊಳ್ಳಿ 61 ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ 61 ಗೆ ಫಾದರ್ ಓಕೆನಾ ಸೊ ಫಾದರ್ ಇಸ್ ದ ರೈಟ್ ಆನ್ಸರ್ ಓಕೆನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ 62 ಗೆ ಓಕೆನಾ 62 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ರೆಡ್ ಓಕೆನಾ ಆಪ್ಷನ್ ಎ ರೆಡ್ ಏನಿದೆಯಲ್ಲ ಸೊ ಆಪ್ಷನ್ ಎ ರೆಡ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ 63 ಗೆ 63ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಎ ಸೊ ಆಸ್ ಹರ್ ಬರ್ತ್ಡೇ ಗಿಫ್ಟ್ ಓಕೆನಾ ಏನಿದೆಯಲ್ಲ ಸೊ ಇದು 63 ಗೆ ಸರಿಯಾದಂತ ಉತ್ತರ ಆಗಿದೆ ಓಕೆನಾ ನೆಕ್ಸ್ಟ್ 64 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಹಗ್ಗಿಂಗ್ ಹರ್
ಪೇರೆಂಟ್ಸ್. ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಿದೆಯಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 65 ಗೆ, ಸೊ 65 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸರ್ಪ್ರೈಸ್ ಅಂತ ಇದೆಯಲ್ಲ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಗೊತ್ತಾಯ್ತಾ? ಇದು ಸಿ ಸೀರೀಸ್ ಅಲ್ಲಿ ನಾವು ಮಾಡ್ತಿರುವಂತದ್ದು ಪ್ಯಾಸೇಜ್. ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ನೋಡ್ಕೊಳ್ಳಿ. ಓಕೆನಾ. 66ನೇ ಕ್ವಶನ್ ನೋಡ್ಕೊಳ್ಳಿ. 66ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಸಿ. ಓಕೆನಾ, ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಎನಫ್ ಫುಡ್ ಟು ಫೀಡ್ ದೆಮ್ ಅಂತ ಇದೆಯಲ್ಲ, ಸೊ ಅದು ಸರಿಯಾದಂತ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 67 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಬ್ಯಾಂಬೋ ಶೂಟ್ಸ್ ಅಂತ ಇದೆಯಲ್ಲ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 68 ನೋಡಿ. ಸೊ 68ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ 68ಗೆ ಆಪ್ಷನ್ ಬಿ, ಡ್ಯೂ ಟು ಎಕ್ಸಿಸ್ ಹಂಟಿಂಗ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ಅಂತಿದೆ. ಸೊ ಅದು ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 69 ನೋಡ್ಕೊಳ್ಳಿ. 69 ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಟಿನಿ, TINI, ಟಿನಿ ಅಂತ ಇದೆಯಲ್ಲ, ಆಪ್ಷನ್ ಸಿ, ಟಿನಿ ಅಂತ ಇದೆಯಲ್ಲ, ಟಿನಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 70 ಕ್ವಶನ್ ಗೆ, 70ನೇ ಕ್ವಶನ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ ಏನಿದೆಯಲ್ಲ, ಲಾಸ್ಟ್ ಒಂದು ಅನಿಮಲ್ಸ್ ಅಂಡ್ ಬರ್ತ್ಡೇ, ಸೊ ಇದೆಲ್ಲ, ಸೊ ಅಂಡ್ ಕೇಜಸ್, ಸೊ ಇದು ಸರಿಯಾದಂತ ಉತ್ತರ. ಓಕೆನಾ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ 3ನೇ ಪ್ಯಾಸೇಜ್ ನೋಡ್ಕೊಳ್ಳಿ. ಓಕೆ, 3rd ಪ್ಯಾಸೇಜ್ ನೋಡ್ಕೊಳ್ಳಿ. ಸೊ 3rd ಪ್ಯಾಸೇಜ್ ಮತ್ತು 4th ಪ್ಯಾಸೇಜ್, 2 ಪ್ಯಾಸೇಜ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 71 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 71 ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಯೂಸ್ಫುಲ್. ಓಕೆನಾ, ಆಪ್ಷನ್ ಬಿ, ಯೂಸ್ಫುಲ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಬಿ ಯೂಸ್ಫುಲ್ ಇದೆಯಲ್ಲ, ಅದರ ಸರಿಯಾದ ಉತ್ತರ ಯೂಸ್ಫುಲ್. ಓಕೆನಾ. 72. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 72 ಗೆ ಸರಿಯಾದ ಉತ್ತರ ಯಾವ್ದು ನೋಡ್ಕೊಳ್ಳಿ. ಆಪ್ಷನ್ ಸಿ ಏನಿದೆಪ್ಪ ಅಂತಂದ್ರೆ ಡಿಫರೆಂಟ್ ಕಲರ್ಸ್ ಅಂಡ್ ಶೇಪ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಸಿ ಏನಿದೆಯಲ್ಲ ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 73. ಓಕೆನಾ, 73ನೇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ. ಓಕೆನಾ, ಮೇಕಿಂಗ್ ಟೀ, ಪರ್ಫ್ಯೂಮ್ಸ್ ಅಂಡ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಓಕೆನಾ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 74. ಸೊ 74ಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಸಮ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಸಮ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಬಿ, ಸಮ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 75 ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಎಫೆಕ್ಟ್. ಓಕೆನಾ, ಆಪ್ಷನ್ ಬಿ, ಎಫೆಕ್ಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಬಿ, ಎಫೆಕ್ಟ್ ಇಸ್ ದ ರೈಟ್ ಆನ್ಸರ್. 75 ಕ್ವಶನ್ಸ್ ಆಯ್ತು. ಇನ್ 5 ಕ್ವಶನ್ಸ್ ಇದೆ. ಲಾಸ್ಟ್ ಕ್ವಶನ್ 5 ಕ್ವಶನ್ಸ್. ಓಕೆನಾ, ಇದಕ್ಕೆ ಸರಿಯಾದಂತ ಆನ್ಸರ್ ನೋಡ್ಕೊಳ್ಳಿ. ಓಕೆನಾ. 76ಕ್ಕೆ ಸರಿಯಾದಂತ ಉತ್ತರ. ಸೊ 76ಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ, ಇಟ್ ಈಸ್ ಎ ರೇರ್. ಸೊ ಇದು ಸರಿಯಾದಂತ ಉತ್ತರ. ಹೌದಲ್ವಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 77. ಯಾಕೆನಾ 77ಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಬಿ, ನೆಕ್ಲೆಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಬಿ, ನೆಕ್ಲೆಸ್ ಇಸ್ ದ ರೈಟ್ ಆನ್ಸರ್. ಸೊ 77ಗೆ ಬಿ ಇಸ್ ದ ರೈಟ್ ಆನ್ಸರ್. 78 ನೋಡ್ಕೊಳ್ಳಿ. 78ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 78ಗೆ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಲಾಸ್ಟ್ ಕ್ವಶನ್ 78 ಆಯ್ತು. 79, 78 ಇದೆ. ಸೊ 79ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಆಪ್ಷನ್ ಎ ಅಲ್ಲಿ ಟಿಮಿಡ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ಆಪ್ಷನ್ 79ಗೆ ಆಪ್ಷನ್ ಎ, ಟಿಮಿಡ್ ಅನ್ನೋದು ಸರಿಯಾದಂತ ಉತ್ತರ, ಆಪ್ಷನ್ ಎ. ಓಕೆನಾ. ಎಸ್, ಲಾಸ್ಟ್ 80 ಕ್ವಶನ್. 80ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಸೆಕೆಂಡ್ ಒನ್ ಏನಿದೆಪ್ಪ ಅಂದ್ರೆ ಪೀಸಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್. ಓಕೆನಾ. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ನಮ್ಮ ಕೋಚಿಂಗ್ ಸೆಂಟರ್ ಮೂಲಕ ನಿಮಗೆ ವಿದ್ಯಾರ್ಥಿಗಳೇ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ 3rd ಮತ್ತು 4th 5th ಇರೋ ಮಕ್ಕಳಿಗೆ ಸೊ ಆನ್ಲೈನ್ ಕ್ಲಾಸ್ ಕೂಡ ನಾವು ತಗೊಂತೀವಿ ನಾವು.
ಯಾರಾದ್ರೂ ನಿಮ್ಗೆ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಮೊಬೈಲ್ ನಂಬರ್ ಇಲ್ಲಿದೆ ನೋಡ್ಕೊಳ್ಳಿ, 9945193955 ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಬಹುದು. ನೆಕ್ಸ್ಟ್ ಯಾವುದೇ ರೀತಿಯಾದಂತ ನಿಮ್ಗೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣ ವಿವರಣೆಯನ್ನು ಕೂಡ ನಾವು ಇನ್ನೊಂದು ವಿಡಿಯೋದಲ್ಲಿ ನಾವು ನಿಮ್ಗೆ ಹಾಕ್ತೀವಿ ಅಂತ ಹೇಳ್ತಾ, ಇಲ್ಲಿ ತನಕ ಪ್ರಶ್ನೆ ಪತ್ರಿಕೆಯನ್ನ ನಾವು ಸಂಪೂರ್ಣವಾಗಿ ಬಿಡಿಸಿಕೊಟ್ಟಿದ್ದೀವಿ. ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಉತ್ತರಗಳು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಎಷ್ಟು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ಇಲ್ಲಿ ತನಕ ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.